ಅಪರೂಪವಾದ ಶಕ್ತಿಯನ್ನು ನಾವು ಧಾರಣೆ ಮಾಡಿಕೊಂಡು ಆ ಶಕ್ತಿಯನ್ನು ನಮಗೋಸ್ಕರ ಬಳಸದೆ ಅದನ್ನು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಧಾರೆ ಎರಬೇಕು ಅಂತ ಸಂಕಲ್ಪ ಮಾಡಿಕೊಂಡ್ರು. ಆ ಶಕ್ತಿಯನ್ನು ಎಲ್ರಿಗೂ ತುಂಬಿಸಿದಾಗ ಅವರಲ್ಲಿರ್ತಕ್ಕಂಥ ಕೆಲವು ವಿಕಾರಗಳು, ಮನಸ್ಥಿತಿಗಳು, ಮನಸ್ಸಿನ ಭಾವನೆಗಳು, ಆರೋಗ್ಯ ಮತ್ತು ಹಲವಾರು ಶರೀರದ, ಮನಸ್ಸಿನ ಮತ್ತು ಭಾವನೆಗಳ ಆಧ್ಯಾತ್ಮಿಕದ ಉನ್ನತಿನಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಏನು ಬರುತ್ತೋ, ಏರಿಳಿತಗಳು ಏನು ಬರುತ್ತೋ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಆನಂತರ ಈ ದಿನದ ಒಂದು ಶಕ್ತಿಯನ್ನು ನಿಮ್ಮ ಮೇಲೆ ಕೊಟ್ಟಾಗ ಅದನ್ನು ಅನುಭವ ಮಾಡೋದು ಮತ್ತು ಅದರಲ್ಲಿ ಆ ಶಕ್ತಿಯನ್ನು ತುಂಬಿಕೊಂಡಿರೋ ಮೇಲೆ ಹಲವಾರು ಚೇಂಜಸ್ ನೀವು ಗಮನಿಸ್ಬೋದು. ಎಲ್ಲ ರೀತಿಯಲ್ಲಿ ಒಂದು ಹಲವಾರು ರೀತಿ ಹೇಳ್ಬೋದು. ಅದರಲ್ಲಿ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ, ಭಾವಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ಈ ರೀತಿಯಲ್ಲಿ ನಾವು ಅದನ್ನು ಗಮನಿಸಿ ಮತ್ತು ನಮ್ಮ ಪ್ರತಿದಿನ ದೈನಂದಿನ ಜೀವನದಲ್ಲಿ ಅದನ್ನು ಬಳಸ್ಕೊಂಡು ಧ್ಯಾನ ಮಾಡೋರು ಧ್ಯಾನ ಮಾಡ್ಬೋದು, ತೊಂದರೆ ಏನಿಲ್ಲ. ಹಾಗೆ ಇದು ಸಿದ್ಧ ಪರಂಪರೆಯ ಒಂದು ಮಾರ್ಗವಾಗಿ ಇದನ್ನು ಬಳಸ್ತಾರೆ.